ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವರಮಲಾಶ ಹಬ್ಬ ಎಲ್ಲ ಮುಗೀತು, ಹಾಗೆ ಕೆಟ್ಟೋಗಿತ್ತು ಸ್ವೀಟ್ ತಿಂದು. ಹಾಗಾಗಿ ಏನಾರು ವೆರೈಟಿ ತಿನ್ನಬೇಕು ಅಂತಂದರೆ ನೋಡಿ, ಇದೇ ನಮ್ಮದು ವೆರೈಟಿ ಫುಡ್ಡು. ಈ ಫುಡ್ಡಿನ ಮುಂದೆ ನಮಗೆ ನಾಲಿಗೆ ರುಚಿ ಕಾಣಿಸೋದು ಬೇರೆ ಫುಡ್ ಇಲ್ಲ. ಹಾಗಾಗಿ ನನ್ನ ತಂಗಿಗೆ ಹೇಳಿದೆ ರೆಡಿ ಮಾಡಿಕೊಡ್ತಾ ಇದ್ದಾಳೆ. ಇದಕ್ಕೆ ಏನು ಹಾಕ್ತಿದ್ದಾಳೆ ಅಂತ ನೋಡೋಣ ಬನ್ನಿ. ಮೆಣಸು, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು, ಬಟ್ ನಾವು ಹಸಿಮೆಣ್ಸಿನ್ಕಾಯಿ ಖಾರ ತಿನ್ನಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಬೇಯಿಸ್ಕೊಂಡಿರೋ ಸ್ವಲ್ಪ ಸೊಪ್ಪು, ಇದಕ್ಕೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಚಟ್ನಿ ನೈಸಾಗಿ ಆಡಿಸ್ಕೊಂಡ್ರೆ ಉಪ್ಸಾರು ಖಾರ ಬಿಸಿ ಬಿಸಿ ಮುದ್ದೆಗೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ. ಮುದ್ದೆ ಅಂತೂ ಬೆಂದಿದೆ ಆಲ್ರೆಡಿ. ನನ್ನ ತಂಗಿ ಮುದ್ದೆ ಕೊಡಿಸ್ತಾ ಇದ್ದಾಳೆ. ಎಲ್ಲರೂ ಊಟಕ್ಕೆ ಕರಿತಿದ್ದಾಳೆ ನೋಡಿ. ಈಗ ಬನ್ನಿ ಬನ್ನಿ ಊಟಕ್ಕೆ ಅಂತ. ಬನ್ನಿ, ಹೊಟ್ಟೆ ಹಸ್ತಿದ್ರೆ ಉಪ್ಸಾರು ಯಾರಿಗೆ ಬೇಕು ಅನಿಸಿದ್ರೆ ಮುದ್ದೆ ಊಟಕ್ಕೆ ಖಂಡಿತ ಬರ್ಬೋದು ಸ್ನೇಹಿತರೆ. ಈಗ ನನ್ನ ತಂಗಿ ಸೊಪ್ಪೆಲ್ಲ ಇಲ್ಲಿ ಬೇಯಿಸಿ ಮಡಗಿದ್ದಾಳೆ ಆಲ್ರೆಡಿ. ಈ ಬೇಯಿಸಿರೋ ಸೊಪ್ಪಿಗೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಕೂಡ ಸೊಪ್ಪಿಗೆ ಒಗ್ಗರಣೆ ಹಾಕ್ಬೋದು, ಬಟ್ ನಾವು ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ, ಹಸಿಮೆಣ್ಸಿನ್ಕಾಯಿ ತಿನ್ನೋಕೆ ಹೋಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ, ಪ್ರಾಬ್ಲಮ್ ಅಲ್ವಾ, ಹಾಗಾಗಿ ಅಂತ ನೋಡಿ ಮುದ್ದೆ ಇಷ್ಟು ಸಣ್ಣಗೆ ಕಟ್ತಿದ್ದಾಳೆ ಅಂತ. ಒಂದು ಮುದ್ದೆ ತಿಂದುಬಿಟ್ರೆ ಸ್ನೇಹಿತರೆ ಅನ್ನ ತಿನ್ನೋಕ್ಕಂತೂ ಆಗಲ್ಲ ಖಂಡಿತ. ಅರ್ಧ ಮುದ್ದೆಗೆ ತಿಂದರೆ ಅನ್ನ ತಿನ್ಬೋದು, ಒಂದು ಮುದ್ದೆ ಕಟ್ಟಿ ಇಟ್ಬಿಡ್ತಾಳೆ, ಮತ್ತು ಅನ್ನ ತಿನ್ನೋಕ್ಕಾಗಲ್ಲ ಸ್ನೇಹಿತರೆ, ಆ ಥರ ಆಗುತ್ತೆ. ಇವ್ರು ನಮ್ಮ ದೊಡ್ಡ ಸಿಸ್ಟರು, ಅವ್ರ ಹಸ್ಬೆಂಡು ಸ್ವಲ್ಪ ಮೈಗೆ ಹುಷಾರಿಲ್ಲ, ಹಾಗಾಗಿ ರೆಸ್ಟ್ ಮಾಡ್ತಾಯಿದ್ದಾರೆ. ಮುದ್ದೆ ಎಲ್ಲ ಕಟ್ಟಿದಾಯಿತು ಸ್ನೇಹಿತರೆ. ಈಗ ಈ ಸೊಪ್ಪಿಗೆ ಒಗ್ಗರಣೆ ಮಾಡ್ತಿದ್ದಾಳೆ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಇದಕ್ಕೆ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ಸೊಪ್ಪು ಬೇಯಿಸ್ಕೊಂಡಿರೋ ಸೊಪ್ಪನ್ನ ಎತ್ತಿ ಮಿಕ್ಸ್ ಮಾಡಿ, ಸೊಪ್ಪನ್ನ ಒಂದು ರೌಂಡ್ ತಿರುಗಿ ಕೊಟ್ಟು, ಮತ್ತು ಇದಕ್ಕೆ ಕಾಯಿ ತುರಿದು ಮಾಡಿ ಕೊಡ್ತೀವಿ, ಆ ಕಾಯಿನ ಎತ್ತಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ. ಈಗ ತಟ್ಟೆ ಮುಂದೆ ಕೂತ್ಕೊಂಡು ಬ್ಯಾಟಿಂಗ್ ಆಡೋದು ಒಂದೇ ಇರೋದು ನೋಡಿ. ಮುದ್ದೆ, ಬಿಸಿ ಬಿಸಿ ಉಪ್ಸಾರು ಇಡ್ತಿದ್ದಾಳೆ. ಖಾರ, ಒಂದು ಸ್ಪೂನ್ ಖಾರ ಹಾಕ್ಕೊಂಡ್ರೆ ಸ್ನೇಹಿತರೆ ತುಂಬ ಖಾರ ಆಯ್ತದೆ ಮಾತ್ರ. ನಾವು ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಉಪ್ಸಾರು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಖಾರ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ, ನಿಮ್ಗೆ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊಪ್ಪಿನ ಪಲ್ಯ ಇಟ್ಕೊಂಡು ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಮುದ್ದೆಗೆ ಉಪ್ಸಾರು ಖಾರ ಕಲಿಸ್ಕೊಂಡು ತಿಂತಿದ್ರೆ ಆಹಾ ಸ್ನೇಹಿತರೆ, ಹೊಟ್ಟೆ ಹಸಿತಾ ಇದೆಯಾ? ಬನ್ನಿ ಊಟಕ್ಕೆ ಉಪ್ಸಾರು ಮುದ್ದೆಗೆ.